ಬಸವಣ್ಣನವರ ವಿಶ್ವಮಾನವ ಸಂದೇಶವೇನು? ಬಸವಣ್ಣನವರ ವಿಶ್ವಮಾನವ ಸಂದೇಶ ಏನಪ್ಪ ಅಂತಂದರೆ, ಬಸವಣ್ಣನೊಬ್ಬರು ವಿಶ್ವಗುರು, ವಿಶ್ವ ಮಾನವತಾವಾದಿ, ಭಕ್ತ ಭಂಡಾರಿ, ಜಗನ್ಜ್ಯೋತಿ, ಇಷ್ಟು ಗುಣಗಳಿರ್ತಕ್ಕಂಥ ಒಬ್ಬ ಏಕೈಕ ಪ್ರವಾದಿ ಅಂತಂದರೆ ಬಸವಣ್ಣನವರು. ಆದರೆ ಬಸವಣ್ಣನವರನ್ನು ನಾವು ಸರಿಯಾಗಿ ಧಾರಣೆ ಮಾಡ್ಕೊಳ್ಳೋದ್ರಲ್ಲಿ, ಬಸವಣ್ಣನವರನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವು ವಿಫಲರಾಗಿದ್ದೀವಿ. ಜಗತ್ತು ಒಪ್ಪಿದೆ, ಹೊರ ಜಗತ್ತಿನ ಎಲ್ಲರೂ ಒಪ್ಕೊಂಡಿದ್ದಾರೆ, ಹೊರ ದೇಶದವರು ಒಪ್ಕೊಂಡಿದ್ದಾರೆ, ಹೊರ ದೇಶದ ಎಲ್ಲ ಆಧ್ಯಾತ್ಮಿಕ ಜೀವಿಗಳು, ಋಷಿಗಳು, ಮುನಿಗಳು, ಆಧ್ಯಾತ್ಮಿಕ ಅಧ್ಯಯನ ಮಾಡ್ತಕ್ಕಂಥವ್ರು ಎಲ್ಲರೂ ಒಪ್ಕೊಂಡಿದ್ದಾರೆ. ಆದರೆ ನಾವು ಭಾರತ ದೇಶದ ಜನ ಹಿತ್ತಲಗಿಡ ಮದ್ದಲ್ಲ ಅನ್ನೋ ರೀತಿಯಲ್ಲಿ ಬಸವಣ್ಣನವರನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಬಸವಣ್ಣನವರು ಇಡೀ ದೇಶ ಅಲ್ಲ, ಇಡೀ ಜಗತ್ತಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಜಾತಿ ಭೇದ ಅನ್ನೋದು ತೊಲಗಬೇಕು. ಜಾತಿಯನ್ನು ನಾವು ಕುಲದ ಮೇಲೆ ಅರಸಬಾರದು. ಆ ಕುಲಕಸಬು ಏನಿದೆಯಲ್ಲ, ಆ ಕುಲಕಸಬಿಗೆ ದೈವತ್ವವನ್ನು ತುಂಬಬೇಕು. ಪ್ರತಿಯೊಬ್ಬನೂ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಯಾವುದೋ ಒಂದು ಕಾಯಕ ಮಾಡಲೇಬೇಕು. ಅವನು ಅದು ಕುಲಕಸಬಿರಬಹುದು, ವೃತ್ತಿ ಜೀವನ ಇರಬಹುದು. ಅದಕ್ಕೆ ದೈವತ್ವವನ್ನು ತುಂಬಿ ಅದನ್ನು ದೈವೀಕರಣಗೊಳಿಸಬೇಕೇ ಹೊರತು ಆ ಕಾಯಕಕ್ಕೆ ನಾವು ಜಾತಿ ಪಟ್ಟಿಯನ್ನು ಕಟ್ಟಬಾರ್ದು ಎಂಬುದಾಗಿ ಹೇಳ್ತಾರೆ. ಇದನ್ನೇ ಕಾರ್ಲ್ ಮಾರ್ಕ್ಸ್ ಹೇಳ್ತಾರೆ. ನಾವು ಕಾರ್ಮಿಕರಿಗೋಸ್ಕರ ಹೋರಾಟ ಮಾಡಿದ್ವಿ, ಚಳುವಳಿಗಳು ಮಾಡಿದ್ವಿ, ಅವರಿಗೆ ಹಕ್ಕುಗಳನ್ನು ಅಷ್ಟೇ ಕೊಟ್ವಿ ನಾವು. ಆದರೆ ಬಸವಣ್ಣನವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕಾಯಕ ತತ್ವದ ಜೊತೆಗೆ ಕಾಯಕಕ್ಕೆ ಅವರು ದೈವೀಕರಣ ಮಾಡಿದ್ರು, ದೈವತ್ವವನ್ನು ತುಂಬಿದ್ರು. ಚಪ್ಪಲಿ ಹೊಲಿಯೋನು ಅವನ ಕಾಯಕವನ್ನು ಕೂಡ ಅಷ್ಟೇ ಪವಿತ್ರ, ದೇಶ ಆಳೋನು ಅವನ ಕಾಯಕವು ಅವನಿಗೆ ಸರಿ ಸಮಾನ. ಇಲ್ಲಿ ದೇಶ ಆಳೋನು ದೊಡ್ಡವನಲ್ಲ, ಚಪ್ಪಲಿ ಹೊಲಿಯೋನು ಕಟ್ಟಕಡೆಯ ಕಡೆಗಣಿಸಲ್ಪಡುವವನಲ್ಲ. ಇಬ್ಬರ ವೃತ್ತಿಯೂ ಕೂಡ ಸರಿ ಸಮಾನ ಅಂತ ಹೇಳಿದಂಥ ಜಗತ್ತಲ್ಲಿ ಹೇಳ್ತಕ್ಕಂಥವ್ರು ಮೊದಲನೇ ವ್ಯಕ್ತಿ ಅಂದರೆ ಬಸವಣ್ಣನವರು. ಇಲ್ಲಿ ಚಪ್ಪಲಿ ಹೊಲಿಯೋದು ಒಂದು ಕಾಯಕ. ಅವನು ರಾಜ ಆದ್ರೂ ಕೂಡ ಈ ಚಪ್ಪಲಿ ಹೊಲಿದು ಕೊಡ್ತಾನಲ್ಲ, ಅವನ ಚಪ್ಪಲಿ ಮೇಲೆ ಅವನು ನಿಂತ್ಕೋಬೇಕು. ಅವನ ಚಪ್ಪಲಿ ಮೇಲೆ ನಿಂತ್ಕೊಂಡ್ರೇ ಅವನ ವ್ಯವಹಾರ ನಡೆಯೋದು ಅಂತಂದರೆ, ಒಬ್ಬ ರಾಜನ ಕೆಲಸ ಇವರ ಚಪ್ಪಲಿಯ ಮೇಲೆ ನಡೀತದೆ. ಅಂದರೆ ಇವರ ಚಪ್ಪಲಿ ಮೇಲೆ ನಡೀತದೆ ಅಂದರೆ ಇವರು ಎಷ್ಟು ಶ್ರೇಷ್ಠ. ಆದ್ದರಿಂದ ಚಪ್ಪಲಿ ಹೊಲಿಯುವವನ ಶ್ರೇಷ್ಠತೆಯೂ ಒಂದೇ, ದೇಶ ಆಳುವವನ ಶ್ರೇಷ್ಠತೆಯೂ ಒಂದೇ ಅಂತ ಹೇಳಿಬಿಟ್ಟು ಹೇಳಿದಂಥ ಮಹಾನ್ ಮಾನವತಾವಾದಿ ಬಸವಣ್ಣನವರು. ಅವರ ಸಂದೇಶ ಇಡೀ ವಿಶ್ವ ಪರಮಾತ್ಮನ ಮಹಾಮನೆ. ಪರಮಾತ್ಮನು ಏಕೈಕನು, ಅವನು ಶಿವ ನಿರಾಕಾರ. ನಾವೆಲ್ಲರೂ ಅವನ ಮಕ್ಕಳು. ನಾವು ಒಬ್ಬರಿಗೊಬ್ಬರು ಪ್ರೀತಿ ಸೌಹಾರ್ದತೆಯಿಂದ ಇರಬೇಕು, ಸೋದರತ್ವದಿಂದ ಇರಬೇಕು. ವಿಶ್ವ ಮಾನವ ಕುಟುಂಬ ಒಂದೇ ಆಗಬೇಕು. ವಿಶ್ವದಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಒಂದೇ ತಂದೆಯ ಮಕ್ಕಳು, ಒಂದೇ ಭೂಮಿ, ಒಂದೇ ಆಕಾಶ, ಒಂದೇ ಗಾಳಿ, ಒಂದೇ ನೀರು, ಎಲ್ಲರಿಗೂ ಒಂದೇ ಪ್ರಕೃತಿ, ಎಲ್ಲರಿಗೂ ಒಬ್ಬನೇ ದೇವ ಅಂತಕ್ಕಂಥ ಪರಿಕಲ್ಪನೆ ಪ್ರತಿಯೊಬ್ಬರಲ್ಲೂ ಬಂದಾಗ ಮಾನವರ ಮಧ್ಯದಲ್ಲಿರ್ತಕ್ಕಂಥ ಆ ಅನಿಷ್ಟ ಪದ್ಧತಿಗಳ ಗೋಡೆ, ಆ ಜಾತಿ ಭೇದದ ಗೋಡೆ, ಅಸ್ಪೃಶ್ಯತೆಯ ಗೋಡೆ ಎಲ್ಲವೂ ಕೂಡ ಬಿದ್ದು ಹೋಗಬೇಕು. ಮಾನವರೆಲ್ಲರೂ ಕೂಡ ಇವನಾರವ ಎನ್ನದೆ ಇವ ನಮ್ಮವ, ಇವ ನಮ್ಮ ಮಹಾಮನೆಯ ಮಗ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಮಾನವ ಸಂದೇಶವನ್ನು ಬಸವಣ್ಣನವರು ಕೊಟ್ಟರು. ಅವರ ಒಂದು ಕಲ್ಪನೆ ಒಂದೇ ಒಂದು, ಇಡೀ ಜಗತ್ತು ಬೌಂಡ್ರಿಗಳಿಲ್ದಂಗೆ ಬದುಕಬೇಕು. ಯಾವ ದೇಶಕ್ಕೂ ಬೌಂಡ್ರಿಗಳೇ ಇರಬಾರ್ದು. ಇವತ್ತು ಗಡಿ ಸಮಸ್ಯೆಗಳನ್ನು ನೋಡ್ತಾ ಇದ್ದೀವಿ. ಈ ಗಡಿ ನಂದು, ಇಲ್ಲಿವರೆಗೂ ನಂದು ಬರಬೇಕು ಅಂತ. ಇದೆಲ್ಲವೂ ಒಟ್ಟು ಪರಮಾತ್ಮಂದು. ನಾವು ಗಡಿಗಳು ಹಾಕ್ಕೊಂಡು ನಂದು ಅಂತೀವಿ. ಇಡೀ ಈ ಗ್ಲೋಬು, ಇಡೀ ಭೂಮಿ, ಅದರ ಮಾಲೀಕ ಯಾರು? ಪರಮಾತ್ಮ. ಮಾಲೀಕನ ಮುಂದೆ ಇವತ್ತಿದ್ದು ನಾಳೆ ನಾವು ಹೋಗೋರು ಇದು ನಂದು ಅಂದರೆ ಅವನು ನಗ್ತಾನೆ, ಇದೆಲ್ಲವೂ ಕೂಡ ನಂದಪ್ಪ ಅಂತ. ಒಬ್ಬ ಭೂಮಿ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದಂತೆ, ಅದೆಷ್ಟರ ಕಾಸ್ಟ್ಲಿ ಆಗಲಿ, ಅದೆಷ್ಟರ ಖರ್ಚಾಗಲಿ, ಈ ಭೂಮಿನ ನಾನು ಪಡ್ಕೊಬೇಕು ಅಂತ ಒಬ್ಬ ಸಾಹುಕಾರ ಯೋಚನೆ ಮಾಡ್ತಾ ಇದ್ದಂತೆ. ಅದಕ್ಕೆ ಆ ಭೂಮಿ ಹೇಳ್ತಂತೆ, ನನ್ನ ನೀರು ಪಡ್ಕೊಳ್ಳೋದಕ್ಕೆ ನಿನಗೆ ಖರ್ಚಾಗುತ್ತಪ್ಪ, ನಿನ್ನನ್ನು ನಾನು ಪಡ್ಕೊಳೋಕ್ಕೆ ಖರ್ಚೇ ಇಲ್ಲ, ಬಂದ್ಬಿಡು ಅಂತಂತೆ. ಹಾಗೆ ಇವತ್ತಿದ್ದು ನಾಳೆ ಹೋಗುವಂಥವ್ರು ನಮ್ಮ ಕೊನೆಗೆ ನಮ್ಗೆ ಉಳ್ಕೊಳ್ಳುವಂಥದ್ದು 6 ಅಡಿ 3 ಅಡಿ ಅಷ್ಟೇ. ಅದಕ್ಕೋಸ್ಕರ ನಾವು ದೇಶಗಳ ಬೌಂಡ್ರಿ ಹಾಕ್ಕೊಂಡು, ರಾಜ್ಯಗಳ ಬೌಂಡ್ರಿ ಹಾಕ್ಕೊಂಡು, ನಮ್ಮ ಸ್ವಂತ ಹೊಲ ಮನೆಗಳ ಬೌಂಡ್ರಿ ಹಾಕ್ಕೊಂಡು ನಂದು ಅಂತ ಕಿತ್ತಾಡ್ತಾ ಇದ್ವಿ. ಆದರೆ ಗುಬ್ಬಚ್ಚಿ ಬೇರೆಯವ್ರ ಮನೆಯಲ್ಲಿ ಒಂದು ಗೂಡು ಕಟ್ಟಿ ನನ್ನ ಮನೆ ಅಂತ ಅಂದ್ಕೊಳ್ತಂತೆ. ಹಾಗೆ ಆ ಗುಬ್ಬಚ್ಚಿ ಇನ್ನೊಬ್ಬರ ಮನೆಯಲ್ಲಿ ನಾನು ಗೂಡು ಕಟ್ಟಿದ್ದೀನಿ ಅನ್ನೋ ಪ್ರಜ್ಞೆ ಇಲ್ಲ.
ಅದು ನಂದೇ ಮನೆ ಅಂತ ತಿಳ್ಕೊಂಡಿದೆ. ಹಾಗೆ ಈ ಪರಮಾತ್ಮ ಈ ಮಹಾಮನೆಯಲ್ಲಿ, ಈ ಭೂಮಿಯಲ್ಲಿ ನಾವು ಇವತ್ತಿದ್ದು ನಾಳೆ ಹೋಗುವಂಥವ್ರು ನಂದು 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 ಅಂತ ಕಿತ್ತಾಡ್ತಾ ಇದ್ದೀವಿ. ಅದಕ್ಕೆ ಬಸವಣ್ಣವ್ರು ಹೇಳಿದ್ರು, ಬೌಂಡ್ರಿಲೆಸ್ ಕಂಟ್ರೀಸ್ ಬರಬೇಕು, ಎಲ್ಲರೂ ಕೂಡ ವಿಶ್ವ ಮಾನವರಾಗಿ ವಿಶ್ವ ಕುಟುಂಬವಾಗಿ ಬದುಕಬೇಕು ಅಂತ ಒಂದು ವಾತಾವರಣನ ನೋಡಬೇಕು. ಈ ಭಾರತ ದೇಶದಲ್ಲಿ ಎಲ್ಲರೂ ಕೂಡ ಭಾರತೀಯರಾಗಿ ಬದುಕಬೇಕೇ ಹೊರತು ಜಾತಿ ಜನಾಂಗವಾಗಿ ಬದುಕಬಾರ್ದು, ವರ್ಗಗಳಾಗಿ ಬದುಕಬಾರ್ದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಕ್ಕಂಥ ವರ್ಗಗಳಾಗಿ ಬದುಕಬಾರ್ದು, ಜಾತಿಗಳಾಗಿ ಬದುಕಬಾರ್ದು, ಭಾರತೀಯರಾಗಿ ಬದುಕಬೇಕು. ಯಾರಾದರೂ ಯಾರು ಕೇಳಿದ್ರೆ ನೀನು ಯಾರಪ್ಪ ಅಂತಂದರೆ ನಾನು ಭಾರತೀಯ ಅಂತ ಹೇಳಬೇಕೇ ಹೊರತು ನೀನು ಯಾರಪ್ಪ ಅಂದರೆ ನಾನು ವಲಯ, ನಾನು ಮಾದಿಗ, ನಾನು ಕುಂಬಾರ, ನಾನು ಒಕ್ಕಲಿಗ, ಅಥವಾ ನಾನು ಮರಾಠಿ, ನಾನು ತಮಿಳ್ನೋನು, ನಾನು ಅದ್ರೋನು ಇದ್ರೋನು, ಇದು ಬೇಡ. ಅವೆಲ್ಲರ ಬಾಯಿನಲ್ಲೂ ಒಂದೇ ಬರಬೇಕು, ಭಾರತೀಯ. ನೀನು ಯಾರಪ್ಪ? ನೀನು ಭಾರತೀಯ, ಈ ಶಬ್ದ ಬರಬೇಕು. ನೀನು ಯಾರಪ್ಪ ಅಂತಂದರೆ ನಾನು ವಿಶ್ವ ಕುಟುಂಬಿ. ಅದಕ್ಕೆ ನಾವೇನು ಹೇಳಬೇಕು? ಜೈ ಭಾರತ್ ಜೈ ಜಗತ್ ಅಂತ ಹೇಳಬೇಕೆ ಹೊರತು ಬರೀ ಜೈ ಭಾರತ್ ಹೇಳಬಾರ್ದು. ನಾವು ಜೈ ಭಾರತ್ ಹೇಳಿದ್ರೆ ನಾವು ಸ್ವಾರ್ಥಿಗಳಾಗಿಬಿಡ್ತೀವಿ. ಜೈ ಭಾರತ್ ಜೊತೆಗೆ ಜೈ ಜಗತ್ ಅಂತ ಹೇಳಬೇಕು. ನಾವು ಜೈ ಭಾರತ್ ಹೇಳ್ದಿದ್ರೂ ಪರವಾಗಿಲ್ಲ, ಆದರೆ ಜೈ ಜಗತ್ತನ್ನು ಹೇಳಬೇಕು ಅಂತ ಹೇಳಿಬಿಟ್ಟು ಬಸವಣ್ಣವ್ರು ಹೇಳ್ತಾರೆ. ಯಾಕೆ ಅಂತಂದರೆ ಪರಮಾತ್ಮನ ಮಹಾಮನೆ, ನಾವೆಲ್ಲ ಕೆಲವು ದಿನ ಇದ್ದುಬಿಟ್ಟು ಹೋಗುವಂಥವ್ರು. ಅವನು ಸತ್ಯ ನಿತ್ಯ ನಿರಂತರ ಪರ್ಮನೆಂಟಾಗಿರ್ತಕ್ಕಂಥವ್ರು. ಅವನ ಮನೇಲಿ ನಾವಿದ್ದೀವಿ, ನಮ್ಮನೆ ಕಟ್ಟಿರ್ಬೋದು. ನಮ್ಮನೆ ಯಾರ ಮನೇಲಿದೆ? ದೇವರ ಪರಮಾತ್ಮನ ಮಹಾಮನೆಯಲ್ಲಿದೆ. ಆ ಪರಮಾತ್ಮನ ಮಹಾಮನೆಯಲ್ಲಿ ನಾವೊಂದು 30-40 ಸೈಟಲ್ಲಿ ಮನೆ ಕಟ್ಕೊಂಡ್ಬಿಟ್ಟು ನಂದು ಅಂದರೆ ಭೂಮಿನೂ ನಂದಲ್ಲ, ಮನೆಯೂ ನಂದಲ್ಲ. ನಾವಿಬ್ಬರು ಸೇರ್ಕೊಂಡು ಅವ್ರ ಮನೆ ಒಳಗಡೆ ಕಟ್ಟಿದ್ದೀವಿ. ಆ ಪರಮಾತ್ಮನ ಮಹಾಮನೆಯಲ್ಲಿ ಕಟ್ಟಿದ್ದೀವಿ ಅನ್ನೋ ಅರಿವಿರಬೇಕು ಅಂತ ಹೇಳ್ಬಿಟ್ಟು ಬಸವಣ್ಣನವ್ರು ಹೇಳ್ತಾರೆ. ಆ ವಿಶ್ವ ಮಾನವ ಕುಟುಂಬ, ಆ ಸಂದೇಶ ಬಸವಣ್ಣನವರದು ಸರಿ ಸಮಾಜ, ಸಮ ಸಮಾಜ, ಸಮಾಜವಾದಿ ಧರ್ಮ, ಸಮಾಜವಾದಿ ಸಮಾಜಗಳು ಸೃಷ್ಟಿಯಾಗಬೇಕು ಅಂತಕ್ಕಂಥದ್ದು ಬಸವಣ್ಣನವರ ಒಂದು ದಿವ್ಯ ವೇದವಾಕ್ಯ.